ಪಡ್ತೀನಿ. ನಮ್ಮ ಮಂಜು ಇದಕ್ಕೆ ಆಕ್ಷೇಪಣೆ ತೆಗೆದ್ರೆ ಎತ್ತಲಿ, ನನ್ನ ಸಹೋದರ ಜಾಧವ್ ಆಕ್ಷೇಪಣೆ ತೆಗೆದ್ರೆ ಎತ್ತಲಿ, ಆದರೆ ಈ ದಾಖಲೆ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಯಾವ ವರ್ಗವನ್ನು ಪ್ರತಿನಿಧಿಸೋದಕ್ಕೆ ನಾವು ಮೀಸಲಾತಿ ಆಧಾರದ ಮೇಲೆ ಇಲ್ಲಿಗೆ ಬಂದಿದ್ದೀವೋ, ಈ ಮನೆಯನ್ನ ಪ್ರತಿನಿಧಿಸ್ತಾ ಇದ್ದೀವೋ, ಇಲ್ಲೊಬ್ಬ ನನ್ನ ಸಹೋದರ ಕೂತಾನೆ. ಈ ಅಂಕಿ ಅಂಶಗಳನ್ನ ನಾವು ಯಾರು ಮರೆಯಂಗಿಲ್ಲ. ಯಾಕೆ ಅಂದ್ರೆ ಈ ವರ್ಗಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ನಾವು ಪ್ರಶ್ನೆ ಮಾಡಿದ್ರೆ ಇನ್ಯಾರು ಪ್ರಶ್ನೆ ಮಾಡಬೇಕು? ಅಧ್ಯಕ್ಷ 2013ರಿಂದ 2018ರವರೆಗೆ ಮಂಜೂರಾದ ಒಟ್ಟು ವಿದ್ಯಾರ್ಥಿ ನಿಲಯಗಳ ಸಂಖ್ಯೆ 183. ಅದೇ 19-20ರಿಂದ 22-23 ತನಕ ಮಂಜೂರಾದ ಸಂಖ್ಯೆ ಬರೀ 55. ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನ ಇವರು ಪ್ರೋತ್ಸಾಹ ಮಾಡಿದ್ರು? ನಾನು ಬೇರೆ ಇನ್ನೇನು ಮಾತಾಡ್ತಾ ಇಲ್ಲ, ಈ ಅಂಕಿಅಂಶಗಳ ಮೇಲೆ ಮಾತಾಡ್ತಾ ಇದ್ದೀನಿ. ಈ ದಾಖಲೆ ಸುಳ್ಳಾದ್ರೆ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಿ ನನಗೆ. ನಾನು ಇಲಾಖೆಯಿಂದ ಪಡ್ಕೊಂಡಿರ್ತಕ್ಕಂಥ ಮಾಹಿತಿ. ಇದರ ನಂತರ ಪ್ರಯೋಜನ ಪಡೆದಂತ ವಿದ್ಯಾರ್ಥಿಗಳ ಸಂಖ್ಯೆ 18,300 ಹೊಸದಾಗಿ ಪ್ರಯೋಜನ ಪಡೆದಂತವರಾಗಿದ್ರು. ಯಾವತ್ತು 13ರಿಂದ 18ರವರೆಗೆ. ಆದ್ರೆ ಸ್ವಾಮಿ ಅವರೇ ಒಂದೇ ನಿಮಿಷ ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ಟೈಮ್ ಅವ್ರು ಮುಗಿಸ್ಲಿ ಬಿಡ್ರಿ. 13ರಿಂದ ಈಗಲೂ ಬರ್ತೀನಿ. ಮಾತಾಡ್ಬಿಡೋಣ. ಒಂದ್ ನಿಮಿಷ, ಈಗಿಂದ ನೆಕ್ಸ್ಟ್ ಕೊಡ್ತೀನಿ. ಆಲ್ರೆಡಿ 2 ವರ್ಷ 39,000 ಕೋಟಿ ಡೈವರ್ಟ್ ಆಗಿದೆ. ಮಾಡಬಾರ್ದು. 3ನೇ ಬಜೆಟ್ ದಲ್ಲಿ 39,000 ಕೋಟಿ ಡೈವರ್ಟ್ ಆಗಿದೆ. ಆಯ್ತು, ಮಾತಾಡ್ತೀನಿ. ಸ್ವಲ್ಪ ಧ್ವನಿ ಎತ್ತರಿ. ಅದಕ್ಕೆ ಬರ್ತೀನಿ ನಾನು. ಒಂದ್ ನಿಮಿಷ ಬಗ್ಗೆ ಧ್ವನಿ ಎತ್ತರಿ. ಸ್ವಲ್ಪ ಫ್ಲೋ ಆನ್ ಮಾಡ್ಬಿಡಿ. ಇರುಗುರು, ಪ್ರಯೋಜನ ಪಡೆದಂತ ವಿದ್ಯಾರ್ಥಿಗಳು, ಹೆಚ್ಚುವರಿ ವಿದ್ಯಾರ್ಥಿಗಳು ಸಿದ್ದರಾಮಯ್ಯ ಮೊದಲನೇ ಅವಧಿಯ ಸರ್ಕಾರದಲ್ಲಿ 18,300 ಜನ ವಿದ್ಯಾರ್ಥಿಗಳಿದ್ರೆ, ಇವರ ಅವಧಿನಲ್ಲಿ ಏಕದಮ್ 5,500 ಜನ ವಿದ್ಯಾರ್ಥಿಗಳು. ಅಂದ್ರೆ ಹಾಗಾದ್ಮೇಲೆ ಅವ್ರ ಶೈಕ್ಷಣಿಕ ವ್ಯವಸ್ಥೆಗೆ ಜವಾಬ್ದಾರಿ ಯಾರು ಸ್ವಾಮಿ? 5 ವರ್ಷದಲ್ಲಿ 5 ವರ್ಷದ ಶೈಕ್ಷಣಿಕ ವ್ಯವಸ್ಥೆ SC ST ವರ್ಗಕ್ಕೆ ಈ ಮಟ್ಟಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದು 1/3 ಭಾಗನೂ ಇಲ್ಲ. ಅಷ್ಟು ಲೋಪ ಆದ್ಮೇಲೆ, ಮಂಜು ಒಂದ್ ನಿಮಿಷ ನಾವು ಮಾತಾಡೋಣ ಆಮೇಲೆ. ಇಷ್ಟು ಲೋಪ ಆದ್ಮೇಲೆ ಈ ವರ್ಗಕ್ಕಾದಂತ ಅನ್ಯಾಯನ ನಾನು ಪ್ರಶ್ನೆ ಮಾಡ್ಬೇಕಾ ಬೇಡವಾ? ಯಾರು ಹಾಗಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿದ್ದಾರೆ? ನೀವೇ ಹೇಳಿ. ಸಿದ್ದರಾಮಯ್ಯನವರು ಇದ್ದಾರಾ ಅಥವಾ ಹಿಂದಿದ್ದಂತ ಸರ್ಕಾರ ಇತ್ತ? ಅದರ ಜೊತೆನಲ್ಲಿ ಮಂಜೂರಾದಂತ ಮೊರಾರ್ಜಿ ಶಾಲೆಗಳು, ಸ್ವಾಮಿ ನಮಗೆ ಸರ್ಕಾರಿ ಶಾಲೆಗಳು ಬಿಟ್ರೆ ಗತಿ ಇಲ್ಲ. ನಾವೇ ಎಲ್ಲ ಕಡೆ ಪರಿಶೀಲನೆಗೆ ಹೋಗಿದ್ವಿ. More than 50% in all the government schools, SC STs are there. ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಇಂಗ್ಲಿಷ್ ಮಾಧ್ಯಮ ಇಲ್ಲ, ನಾವು ಗುಣಮಟ್ಟ ಶಿಕ್ಷಣ ಪಡೆಯಕ್ಕಾಗ್ತಾ ಇಲ್ಲ. ಆದ್ರೆ ಮೊರಾರ್ಜಿ ಶಾಲೆಗಳನ್ನ ನಾವು ಸ್ಥಾಪನೆ ಮಾಡ್ತಾ ಇರೋ ಉದ್ದೇಶ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ. ಆ ಜಾಗದಲ್ಲಿ 247 ಮೊರಾರ್ಜಿ ಶಾಲೆಗಳನ್ನ ಕೊಟ್ಟದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಇವರು ಬರೀ 4 ಕೊಟ್ರಲ್ಲ, ಇದು ಸರಿನಾ? ಏನಾಗಬೇಕು ಈ ವರ್ಗದ ಜನ? 5 ವರ್ಷಗಳ ಕಾಲ ಒಂದು ಚೂರು ಬದಲಾವಣೆಗೆ ಇವರು ಜವಾಬ್ದಾರಿ ಇಲ್ಲ. ಆ ವರ್ಗದ ಬಗ್ಗೆ ಹಕ್ಕನ್ನು ಪ್ರತಿಪಾದನೆ ಮಾಡಕ್ಕೆ ಯಾರು ಕೊಟ್ಟರು ಇವ್ರಿಗೆ ಹಕ್ಕು? ನೈತಿಕತೆ ಎಲ್ಲಿದೆ ಇವ್ರಿಗೆ? ಇದರ ಜೊತೆಗೆ ಅವತ್ತು ಪ್ರಯೋಜನ ಪಡೆದಂತ ಹೆಚ್ಚುವರಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು ಅಂದ್ರೆ 61,750 ವಿದ್ಯಾರ್ಥಿಗಳು. ಈ ಹೆಚ್ಚುವರಿ ಮೊರಾರ್ಜಿ ಶಾಲೆ ಕೊಟ್ಟದ್ರಿಂದ ಪಡೆದಿದ್ರೆ ಇವ್ರ ಟೈಮಲ್ಲಿ ಬರೀ 1000 ವಿದ್ಯಾರ್ಥಿಗಳು. ಸಾಕಾ? ಇದನ್ನ ನಾವು ಒಪ್ಕೊಂಡು ಇವ್ರಿಗೆ ನಾವು ಶಾಬಾಷಿ ಕೊಡ್ಬೇಕಾ? ಸಿದ್ದರಾಮಯ್ಯನವ್ರಿಗೆ ನಾವು ಬೆಂಬಲ ಕೊಡ್ಬೇಕಾ? ವಸತಿ ನಿಲಯದ ಕಟ್ಟಡಗಳು ನಮಗೆ ಮನೆಯಿಂದ ಹೋಗಕ್ಕಾಗಲ್ಲ. ತಂದೆ ತಾಯಿಗಳು ಕೂಲಿ ನಾಲಿ ಮಾಡೋರೆ more than 90% ಇರ್ತಕ್ಕಂಥ ವರ್ಗ ನಾವು. ಈ ವರ್ಗಕ್ಕೆ ಹಾಸ್ಟೆಲ್ಗಳಿಲ್ಲ ಅಂದ್ರೆ ಎಲ್ಲೂ ದಾರಿ ಇಲ್ಲ. 13ರಿಂದ 18ಕ್ಕೆ 242 ಹಾಸ್ಟೆಲ್ಗಳನ್ನ ಹೆಚ್ಚುವರಿಯಾಗಿ ಕೊಟ್ಟರು. ಆದ್ರೆ ಇವರು ಅದನ್ನ 155ಕ್ಕೆ ಇಳಿಸ್ತಾರಲ್ಲ, ಇದನ್ನ ಒಪ್ಕೊಳ್ಳೋ ಮುಂದುವರೆದ ಅವಧಿ ನಾನು ಹೇಳ್ತಾ ಇರೋದು, ಇಂದಿನ ಅವಧಿನಲ್ಲ, ಸಿದ್ದರಾಮಯ್ಯನವರ ಅವಧಿ ನಂತರ ಬಂದದ್ದು. ತದನಂತರ ವಿದ್ಯಾರ್ಥಿ ನಿಲಯಗಳೇ ಭೋಜನ ವೆಚ್ಚ ಹೆಚ್ಚಳ. ಸ್ವಾಮಿ, ಪ್ರತಿ ವರ್ಷ ಪ್ರತಿಯೊಂದು ವಿದ್ಯಾರ್ಥಿಗೆ ಕನಿಷ್ಠ 100 ರೂಪಾಯಿನಂತೆ 750 ರೂಪಾಯಿನ ಆ 5 ವರ್ಷದಲ್ಲಿ ಹೆಚ್ಚಿಗೆ ಮಾಡೋದು. ಇವರು ಒಂದೇ ಒಂದು ಬಾರಿ 5 ವರ್ಷದಲ್ಲಿ 100 ರೂಪಾಯಿ ಹೆಚ್ಚಿಗೆ ಮಾಡಿದ್ರಲ್ಲ, ಹೇಗೆ ಈ ವರ್ಗದ ಜನ, ಆ ವಿದ್ಯಾರ್ಥಿಗಳು ಆಹಾರನ ಒದಗಿಸಕ್ ಸಾಧ್ಯ? ಅವ್ರಿಗೆ ಪೌಷ್ಟಿಕಾಂಶ ಸಿಕ್ಕಕ್ಕೆ ಸಾಧ್ಯ?
ಬದ್ಧತೆ ಬಗ್ಗೆ ಮಾತಾಡೋದಾಯ್ತು ಅಂತಾರೆ. ಈ ವರ್ಗದ ಶೈಕ್ಷಣಿಕ ವ್ಯವಸ್ಥೆಗೆ ಯಾರು ಆಗಿದ್ದಾರೆ, ಇವರು ಏನು ಅನ್ನೋದನ್ನ ನನ್ನ ಪ್ರಶ್ನೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ದರದಲ್ಲಿ 750 ರೂಪಾಯಿ ಹೆಚ್ಚಾಗಿದೆ ಸಿದ್ದರಾಮಯ್ಯನವರ ಅವಧಿನಲ್ಲಿ. ಇವರು ಮಾಡಲೇ ಇಲ್ಲ. ಪರಿಷ್ಠ ಜಾತಿ ಬಗ್ಗೆ ಇವರು ಮಾತಾಡ್ತಾರೆ, ಪುಂಖಾನುಪುಂಖ ಮಾತಾಡ್ತಾರೆ. ಅಂಬೇಡ್ಕರ್ ಹುಟ್ಟಿದ ಜಾಗನ ನಾವು ಅಭಿವೃದ್ಧಿ ಪಡಿಸ್ಬಿಟ್ರಿ, ಅವ್ರನ್ನ ಇದು ಯಾರು ಚೇತವನನ್ನ ನಾವು ಅಭಿವೃದ್ಧಿ ಪಡಿಸ್ಬಿಟ್ವಿ, ದೆಹಲಿ ಮನೇನ ಅಭಿವೃದ್ಧಿ ಪಡಿಸ್ಬಿಟ್ವಿ, ಇಂಗ್ಲೆಂಡ್ನಲ್ಲಿ ಅವ್ರ ಮನೇನ ನಾವು ಅವಶ್ಯಕ್ಕೆ ತಗೊಂಡ್ವಿ. ತೋರಿಕೆ ಬೇಡ ಸ್ವಾಮಿ, ನಮಗೆ ಉಸಿರು ಕೊಡ್ರಿ, ನಮ್ಗೆ ಅನ್ನ ಕೊಡ್ರಿ, ನಮಗೆ ಬದುಕು ಕೊಡ್ರಿ. ಬದ್ಧತೆ ಇಲ್ಲದೆ ಇರ್ತಕ್ಕಂಥ ಇವರ ವಾದ ಸರಿನೋ, ಬದ್ಧತೆ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಆಡಳಿತ ಸರಿನೋ? ಇವತ್ತು ಬೇಕು ಅಂತಾನೆ ಪರಿಷ್ಠ ಜಾತಿಯವ್ರಿಗೆ ನಿಯಮ ಹೊಟ್ಟವರು ಸಿದ್ದರಾಮಯ್ಯನವರು. ಇವತ್ತು 42,000 ಕೋಟಿನಲ್ಲಿ ಈ ತರ ಹಂಚ್ಕೊಂಡ್ಬಿಟ್ಟು ಗ್ಯಾರಂಟಿ ಕೊಟ್ಬಿಡ್ತಾವ್ರೆ. ಆ ಗ್ಯಾರಂಟಿ ಯೋಜನೆ ಒಳಗೆ SC/STಗಳು ಇದ್ದಾರೆ. ಮೊದಲು SCP TSP ಆಕ್ಟ್ ಅನ್ನ ಮೊದಲು ನನ್ನ ವಿರೋಧಿ ಸದಸ್ಯರುಗಳು ಓದ್ಕೊಳ್ಳಿ. ದರ್ ಈಸ್ ಎ ಕ್ಲಾಸ್ 70 ನಿಮ್ ಟೈಮಲ್ಲಿ ದುರುಪಯೋಗ ಆದ್ದು, ಅದನ್ನ ತಗ್ಸಾಕಿದ್ವಿ ನಮ್ಮ ಸರ್ಕಾರ ಬಂದು. 70 ತಗ್ಸಿ, ಇವತ್ತು 7C is also it is as good as 70. 7C is as good as 70 ಅಂತ ಪ್ರಶ್ನೆ ಮಾಡ್ತಿರೋರು ನಾವು. ಆ 7C ನಲ್ಲಿ ಇದಕ್ಕೆಲ್ಲ ಪ್ರಾವಿಷನ್ ಇದೆ. ಆ ಪ್ರಾವಿಷನ್ ನಲ್ಲಿ ಈ ಹಂಚಿಕೆ ಆಗ್ತಾ ಇದೆ. 39,000 ಕೋಟಿ ತಗೊಂಡ್ರದ್ ನೀವು ಸಮರ್ಥನೆ ಮಾಡ್ಕೊಂತ ಇದ್ದೀರಾ? 39,000 ಕೋಟಿ ತೆಗ್ದಿಲ್ಲ, ಅದು ಸುಳ್ಳು. ನಾವು ಕೊಡ್ತೀವಿ. 39,000 ನಮ್ಮ ಹತ್ರ ಇದೆ. ಯಾವ ಇಯರ್ ಅಲ್ಲಿ ಎಷ್ಟು ತಗೊಂಡಿದ್ದೀರಾ ಅಂತ ಹೇಳಿ ತಗೊಂಡ್ರಂತ ಸಮರ್ಥನೆ ಮಾಡ್ಕೊಂತೀರಾ ಅಷ್ಟೇ ಹೇಳಿ. ಸಮರ್ಥನೆ ಮಾಡೋದಕ್ಕಿಂತ ಮಂಜು, ಈ ವಿಚಾರದಲ್ಲಿ ಎಷ್ಟು ಕಠಿಣವಾಗಿರ್ತೀನಿ ಅಂತ ಗೊತ್ತು ನಿಂಗೆ. ಅಲ್ಲ, ನಾನು ಎಷ್ಟು ಕಠಿಣವಾಗಿರ್ತೀನಿ, ನನ್ನ ಸಮಿತಿ ಸಭೆಗಳಲ್ಲಿ ನಾನು ಯಾವ ರೀತಿ ಅದ್ರ ಬಗ್ಗೆ ಅದು ನಿಮ್ ಬಾಯಲ್ಲಿ ಈ ರೀತಿ ಮಾತು ಬರ್ತಾ ಇದೆಯಲ್ಲ ಅಂತ ನನಗೆ. ನಾನು ಯಾವ್ದನ್ನು ಡಿಬೇಟ್ ಮಾಡಿ ಮಾತಾಡ್ತಿಲ್ಲ ನರೇಂದ್ರ ಸ್ವಾಮಿ ಅಣ್ಣ. ನಾನು ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ನಿನ್ ಪರವಾಗಿ ಮಾತಾಡ್ತೀನಿ. ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೆ. ಇದರ ಬಗ್ಗೆ 15 ನಿಮಿಷನೂ ಆಗಿಲ್ಲ. ಇದರ ಬಗ್ಗೆ ಅಧಿಕಾರಿಗಳಿಗೆ ಬಹಳ ಚೆನ್ನಾಗಿ ನೀವು ಮಾತನಾಡಿ ಅವರಿಗೆ ಒಂದು ಬೆಂಡೆತ್ತಿರ್ತಕ್ಕಂಥದ್ದನ್ನು ನಾವು ನೋಡಿದೀವಿ. ಆದ್ರೆ ಇವತ್ತು ಸರ್ಕಾರದಲ್ಲಿ ನಮ್ಮ ಮನವಿ ಏನಂದ್ರೆ, ಇಂದಲ ಅವ್ರು ಹಂಗ್ ಮಾಡಿದ್ರು, ಮುಂದ್ ಹಿಂಗಾಗಿತ್ತು, ಅದ್ರ ಹಿಂದ್ ಹಿಂಗಾಗಿತ್ತು. ಸಲಹೆನೂ ಕೊಡ್ತೀನಿ, ಸದನಕ್ಕೆ ಕೈ ಮುಗಿದು ಅಂಕಿಅಂಶ ಕೊಟ್ಬಿಟ್ಟು ಸಲಹೆನೂ ಕೊಡ್ತೀನಿ. ಸ್ವಲ್ಪ ತಿರೋಣ. ಯಾವುದೇ ಪಾರ್ಟಿ ಆಗ್ಲಿ ತಪ್ಪು ಮಾಡ್ತಾರ ನಾವು ಹೇಳಲ್ಲ, ನಾನು ಹೇಳ್ತೀನಿ, ನಾವು ಹೇಳಲ್ಲ. ಆದ್ರೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ಸರಿಪಡಿಸ್ತಕ್ಕಂಥದ್ದು ನೀವು ಕಟಬದ್ಧರಾಗಿರ್ರಿ ಅಂತಕ್ಕಂಥದ್ರೆ ನಮ್ಮ ಮನವಿ. ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಯಾರಿಗೂ ಇರಬೇಡ್ರಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 65,48,000 13ರಿಂದ 18ಕ್ಕಿತ್ತು. ಇವರ ಅವಧಿನಲ್ಲಿ ಏಕ್ದಮ್ ಅದು 35,80,000 ಜನಕ್ಕೆ ಇಳಿತು. ಇವ್ರಿಗೆ ಇಲಾಖೆ ಅದೇ ಇದೆ, ಹೆಚ್ಚುವರಿ ಬಜೆಟ್ ಬರ್ತಾ ಇದೆ. ಆದ್ರೆ ಅನುದಾನನ ಸಮಾಜ ಕಲ್ಯಾಣ ಇಲಾಖೆಗೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಗೆ 50% ಕಟ್ ಡೌನ್ ಮಾಡಿದ್ರಲ್ಲ. ಹಾಗಾದ್ರೆ ಆ ಜನ ಎಲ್ಲ ದೇಶ ಬಿಟ್ಬಿಟ್ಟು ಹೋಗ್ಬೇಕಾಯ್ತಾ? ಶಿಕ್ಷಣದಿಂದ ವಂಚಿತರಾಗಬೇಕಾಯ್ತಾ? ಆ ಪಾಲನ್ನ ನಾನು ಕೇಳ್ತಾ ಇರೋದು, ಯಾಕೆ ಈ ಅನ್ಯಾಯ ಮಾಡಿದ್ರಿ ಅಂತ. ಈ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ನಿಮ್ಗೆ ಅವತ್ತು ಯಾಕೆ ಬದ್ಧತೆ ಇರಲಿಲ್ಲ? ನಿಮ್ಮ ಆಡಳಿತದಲ್ಲಿ ಯಾಕೆ ಬದ್ಧತೆ ಇರಲಿಲ್ಲ? ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ಮೊದಲು ನೀವು ಮಾದರಿ ಆಗಿದ್ರ, ಕೇಂದ್ರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ. ಇದರ ಜೊತೆಗೆ ಅಧ್ಯಕ್ಷರೇ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 13ರಿಂದ 18ಕ್ಕೆ 21,54,000 ಇತ್ತು. ಏಕ್ದಮ್ 13,66,000 ಕೇಳಿತ್ತು. ಎಲ್ಲದಕ್ಕೂ ಕೋವಿಡ್ ಏನಾ? ಮೆಟ್ರಿಕ್ ನಂತರದ ಪ್ರೋತ್ಸಾಹಧನ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಅದರಲ್ಲೂ ಕ್ಷೀಣ. ಗಂಗಾ ಕಲ್ಯಾಣ, ಇವತ್ತು ನಮ್ಮಣ್ಣ ಮಾತಾಡ್ತಾನೆ, ಈಗ ರಾಯಚೂರು ನಮ್ಮ ಲೀಡರು, ನೀನು ನಾನು ಒಂದೇ. ಗಂಗಾ ಕಲ್ಯಾಣ ಯೋಜನೆ ಕಳೆದ ನಿಮ್ಮ ಅವಧಿಯಲ್ಲಿ 3 ವರ್ಷ ಒಂದು ಬೋರ್ ಕೊರೆದ್ರ? ಇಡೀ ರಾಜ್ಯದಲ್ಲಿ ಒಂದೇ ಒಂದು ಬೋರ್ ಕೊರೆದ್ರ?
ನೋಡಿ ಸ್ವಲ್ಪ ಅದು- ಗಂಗಾ ಕಲ್ಯಾಣ ನೀವು ಅದು ಅಣ್ಣ, ಗಂಗಾ ಕಲ್ಯಾಣ ಕೊಡದೆ ಒಂದು ನಾನು ಹೇಳೋದು- ರಾಜ್ಯದಲ್ಲಿ ಬರ್ತೈತಿ. ನಾನು ಹೇಳೋದು ಮೊದಲು ಇದಕ್ಕೆ ಉತ್ತರ ಕಟ್ಕೊಳ್ಳಿ. ಗಂಗಾ ಕಲ್ಯಾಣ ಕೊನೆಯ 3 ವರ್ಷ ಕೊನೆ 3 ವರ್ಷ ಯಾಕಂದ್ರೆ ಅಲ್ಲಿಗೆ ಬರ್ತೀನಿ ಈಗ. ಸ್ವಲ್ಪ ನಮ್ಮ ಅಧ್ಯಕ್ಷರೇ, ಆಯ್ತು, ಗಂಗಾ ಕಲ್ಯಾಣ ನಾನು ಅಲ್ಲಿಗೆ ಬರ್ತೀನಿ ಈಗ. ಬಹಳ ಅಲ್ಲ, ಏ ನರೇಂದ್ರ ಸ್ವಾಮಿ. ಕೊಟ್ಟಿರ್ತಕ್ಕಂಥ ಗಂಗಾ ಕಲ್ಯಾಣದ ಮಂಜೂರಾತಿ ಪತ್ರವನ್ನು ನಾನೇ ಇಟ್ಟಿದ್ದೀನಿ. ವಿಧಾನಸಭಾ ಕ್ಷೇತ್ರಕ್ಕೆ 5 ಬೋರ್ವೆಲ್ ಕೊಟ್ಬಿಟ್ಟು ಇಷ್ಟು ಮಾಡ್ತಾರಲ್ಲ. ಜಮೀನು 13ರಿಂದ 18ಕ್ಕೆ 8,013 ಎಕರೆ ನಾವು ಕೊಟ್ರೆ ಇವರು ಏಕದಮ್ಮ ಮತ್ತೆ ಅದು ಕಡಿಮೆ. ಮುಂದಿನ ಅವಧಿನಲ್ಲಿ ಇವರು ಆ ವರ್ಗನ ಪ್ರತಿನಿಧಿಸೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಈಗ ಯಾಕೆ ಹೇಳ್ತಾನೆ ದತ್ತಾಂಶನೇ ಹೇಳ್ತಾ ಇರೋದು ನಾನು. ಆಯ್ತು, ನೀವು ಮಾತಾಡ್ಬೇಕಾದ್ರೆ ಮಾತಾಡಿ, ನೀವು ಮಾತಾಡ್ಬೇಕಾದ್ರೆ ಮಾತಾಡಿ. ಒಂದು ನಿಮಿಷ, ನಾನು ದಾಖಲೆ ಕೊಡ್ತಾ ಇರೋದು ಡಿಸ್ಪ್ಯೂಟ್ ಮಾಡಂಗೆ ಮಾಡ್ರಿ. ನಾನು ಮಾತಾಡ್ಬಿಡ್ತೀನಿ ಒಂದು ನಿಮಿಷ ಕೇಳಿ. ಇಲ್ಲಿ ಭೂ ಒಡೆತನ ಮುಂದಿನ ಅವಧಿನಲ್ಲಿ 5 ವರ್ಷಕ್ಕೆ ಬರೀ 7,576 ಎಕರೆ ಬರ್ತಿರಲ್ಲ. ಈ ವರ್ಗಕ್ಕೆ ನೀವು ಸಹಾಯ ಮಾಡೋರ? ನೀವು ಅಂಬೇಡ್ಕರ್ ಹೆಸರು ಉಪಯೋಗಿಸೋದಕ್ಕೆ ನಿಮ್ಗೆ ಯಾವ ರೀತಿಯಲ್ಲಿ ಅಧಿಕಾರ ಕೊಡ್ಬೇಕು? ನಾವು ಎಲ್ಲಿದೆ ನಿಮ್ಗೆ ನೈತಿಕತೆ? ಇದರ ಜೊತೆನಲ್ಲಿ ಅಧ್ಯಕ್ಷ 13-14ನೇ ಸಾಲಿನಲ್ಲಿ ಇಂಜಿನಿಯರಿಂಗ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರತಿ ಜಿಲ್ಲೆಯಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ 100 ಸಂಖ್ಯಾಬಲದ ಪ್ರತಿ ಜಿಲ್ಲೆಯಲ್ಲಿ ನಡೆದು ಒಂದು ವಿದ್ಯಾರ್ಥಿನಿಯರಂತೆ 60 ವಿದ್ಯಾರ್ಥಿನಿಯರಿಗೆ ಮಂಜೂರು ಮಾಡಲಾಗಿತ್ತು. ಇದರಿಂದಾಗಿ 6,000 ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡಿತು. ನೀವೆಷ್ಟು ಕೊಟ್ರಿ? ನರೇಂದ್ರ ಸ್ವಾಮಿ, ಹೆಂಗ್ ಟೀಕೆ 5 ನಿಮಿಷ 5 ನಿಮಿಷದಲ್ಲಿ ಮುಗಿಸಿ. 10 ನಿಮಿಷದಲ್ಲಿ 5 ನಿಮಿಷ ಮುಗಿಸಿ. ನೀವೆಷ್ಟು ಕೊಟ್ರಿ? ಹಾಗಾದ್ರೆ ಉನ್ನತ ಶಿಕ್ಷಣಕ್ಕೆ ಈ ವರ್ಗದ ಜನರಿಗೆ ನಿಮ್ಮ ಪ್ರೋತ್ಸಾಹ ಏನಿತ್ತು? ಹಾಫ್ ಆನ್ ಅವರ್. ಇಲ್ಲ ಇದ್ರ ಜವಾಬ್ದಾರಿನಲ್ಲಿ ಟೈಮ್ ನೋಡಿ. ನರ್ಸಿಂಗ್ ವಿದ್ಯಾರ್ಥಿನಿಯರಿಗಾಗಿ ಪ್ರತಿ ಜಿಲ್ಲೆಯಲ್ಲೂ 100 ಸಂಖ್ಯಾಬಲದ 30 ವಿದ್ಯಾರ್ಥಿನಿಲಯಗಳನ್ನ ನಿರ್ಮಾಣ ಮಾಡಿ 3,000 ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿತ್ತು. ನೀವೆಷ್ಟು ಮಾಡಿದ್ರಿ? ಶೂನ್ಯನಾ? ಹಾಗಿದ್ಮೇಲೆ ಅವರು ಉನ್ನತ ಶಿಕ್ಷಣಕ್ಕೆ ಅವಕಾಶ ಬೇಡವಾ? 14-15ನೇ ಸಾಲಿನಲ್ಲಿ ವಿದ್ಯಾರ್ಥಿನಿಲಯ ಕೇಂದ್ರ ಸ್ಥಾನಗಳಲ್ಲಿ ಒಟ್ಟು 8 ಸ್ನಾತಕೋತ್ತರ ವಿದ್ಯಾರ್ಥಿನಿಲಯಗಳನ್ನ ಮಂಜೂರಿ ಮಾಡಿತ್ತು. PG ಸೆಂಟರ್ಗಳಲ್ಲಿ ಉನ್ನತ ಶಿಕ್ಷಣ ಸಚಿವರು, ಆವತ್ತಿನ ಉಪಮುಖ್ಯಮಂತ್ರಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ಗೈಡೇ ಇಲ್ಲ ಸ್ವಾಮಿ. ಇವ್ರ ಟೈಮ್ನಲ್ಲಿ ನೇಮಕಾತಿ ನಡೆದಿಲ್ಲ. ಇವತ್ತು ಕೂತ್ಕೊಂಡು ವಿಶ್ವವಿದ್ಯಾಲಯದ ಬಗ್ಗೆ ನಮ್ಗೆ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಒಂದೇ ಒಂದು PhD ಮಾಡೋದಕ್ಕೆ ಗೈಡ್ ಸಿಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ PhD ಗೈಡ್ ಸಿಗ್ತಾ ಇಲ್ಲ. ಯೂನಿವರ್ಸಿಟಿ ಹಾಕ್ಬೇಕು. ಇದ್ದಂತ ಯೂನಿವರ್ಸಿಟಿಗಳನ್ನ ನಡೆಸಕ್ಕಾಗ್ತಿಲ್ಲ. SC ST ವಿದ್ಯಾರ್ಥಿಗಳಿಗೆ ಯಾವನಾರು ಒಬ್ಬ PhD ಮಾಡ್ತಾರೋ ಗೈಡ್ ಸಿಕ್ಕಿದ್ರೆ ಅಂತ ಹೇಳಿ ನಾವೇ ಸಮಿತಿಯಲ್ಲಿ ಪರಿಶೀಲನೆ ಮಾಡಿದ್ವಿ. ಹೇಳು ಮಂಜು, ಇದು ಕೂತ್ರನ ನಿಜವಾದ ಸುಳ್ಳ? ಇದು ಯಾರು ಕಾರಣ ಇದಕ್ಕೆ? ಈಗ ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಇವತ್ತು ನೇಮಕಾತಿಗೆ ಅವಕಾಶ ಮಾಡ್ತಾ ಇರೋದು, ಕಾಲೇಜುಗಳಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇರೋದು, ಶಾಲೆಗಳಲ್ಲಿ ಇವತ್ತು ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇರೋದು, ಗೌರವಧನ ಹೆಚ್ಚಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇದು ತಪ್ಪ? ಗ್ಯಾರಂಟಿ ದುಡ್ಡು ಕೊಟ್ಟಿದ್ದಾಗಿದ್ರೆ ಇಲ್ಲಿಗೆಲ್ಲ ಹಣ ಹೆಂಗ್ ಬರ್ತಿತ್ತು? ನೀವು ಟೀಕೆ ಮಾಡೋದಕ್ಕೆ ಏನಾರು ಮಾಡಿ, ಆದ್ರೆ ಪದೇ ಪದೇ ಅವರು ನನ್ನನ್ನು ಉಲ್ಲೇಖಿಸಿ ಮಾತಾಡಿದ್ದಾರೆ. ಹಿಂದುಳಿದ ವರ್ಗದ ಹಾಗಾಗಿ ನಾನು ಒಂದಷ್ಟು ಸ್ಪಷ್ಟೀಕರಣ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಉನ್ನತ ಶಿಕ್ಷಣಕ್ಕೆ ಅಲ್ಲ, ಮಧ್ಯದಲ್ಲಿ ಹೇಳಿದ್ದಾರೆ. ಸ್ಪಷ್ಟಪಡಿಸ್ತೀನಿ. ತಾವು ದಯವಿಟ್ಟು ಉನ್ನತ ಶಿಕ್ಷಣಕ್ಕೆ ಅಶ್ವಥ್ ನಾರಾಯಣ ಅವರೇ, ತಾವು ದಯವಿಟ್ಟು ಕೂತ್ಕೊಳ್ಳಿ. ಅವರು ಬಂದಿದ್ದಾರೆ. ಉನ್ನತ ಶಿಕ್ಷಣಕ್ಕೆ ನಮ್ಮ ಕಾಲದಲ್ಲಿ ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿದ್ದಾರೆ. ಇಂಥ ಓದ್ತಿರೋ ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದು ಮಾನ್ಯತೆ, ಅಕ್ರಿಡೇಷನ್ ನಮ್ಮ ಕಾಲದಲ್ಲಿ 85% ಅಕ್ರಿಡೇಷನ್ ಅನ್ನು ಮಾಡಿಸಿ ಪ್ರತಿಯೊಂದು ಕಾಲೇಜಲ್ಲೂ ಒಂದೇ ಒಂದು ಶಿಕ್ಷಕರ
ಆಯ್ತು. ಒಂದೇ ಒಂದು ಶಿಕ್ಷಕರ ಕೊರತೆ ಇಲ್ದೇನೆ ಆಯ್ತು. ಗುಣಮಟ್ಟದ ಶಿಕ್ಷಣ ಏನಾರ 77 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ಆಯ್ತು ನಂತರ ರೀ. ಕಾಲದಲ್ಲಿ ಆಯ್ತು. ಏನಾರು ಗುಣಮಟ್ಟದ ಶಿಕ್ಷಣ ಮಂಜರಿ ಕೂತ್ಕೊಳ್ಳಿ. ಏನಾರು ಅಲ್ಲ, ಕೊಟ್ಟಿದ್ರೆ ಸಭಾಧ್ಯಕ್ಷ, ಮಂಜರಿ ನಮ್ಮ ಕೂತ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿ ಸಭಾಧ್ಯಕ್ಷ, ಇವತ್ತು ಅಲ್ಲ, ಅಲ್ಲ, ಸಭಾಧ್ಯಕ್ಷ, ಇವತ್ತು ನಿಮ್ಮ ನರೇಂದ್ರ ಸ್ವಾಮಿ ಸವಾಲು ಹಾಕ್ತೀವಿ. ಕಂಟಿನ್ಯೂ ನೀವು ಆ ಮಾಡಿ. ಮಟ್ಟದಲ್ಲಿ ಶಿಕ್ಷಣವನ್ನ ಅಂಕಿಅಂಶ ತಗೊಂಡು ಮಾತಾಡಿ ನರೇಂದ್ರ ಸ್ವಾಮಿ. ಅದನ್ನೇ ಹೇಳ್ತಾ ಬರೀ ಇದ್ದೀನಿ. ಈಗ ಅಂಕಿಅಂಶ ಇಟ್ಕೊಂಡು ಅಶ್ವತ್ಥ ಅವರಿಗೆ ಯಾವ ಭಾಷೆ ರೀತಿ ಗುಣಮಟ್ಟ ಕೊಡ್ತೇನೆ. ಮಾಡ್ಕೊಂಡಿದ್ದೀವಿ ಇವ್ರ ಕಾಲದಲ್ಲಿ ಅಧ್ಯಕ್ಷ. ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಕ್ಷ. ಭ್ರಷ್ಟಾಚಾರದ ಮೇಲೆ ಈಗ ಹೆಂಗಿದ್ರು? ನೀವು ಮಾತಾಡೋದನ್ನ ನೇಮಕಾತಿ ಮಾಡ್ರಿ. ಆಗುತ್ತೆ. ಇಲ್ಲ, ಇಲ್ಲ. ಯಾರು ಅಧ್ಯಕ್ಷ. ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಯ್ತು, ಅಶ್ವತ್ಥ. ಭ್ರಷ್ಟಾಚಾರದ ಮೇಲೆ ನೇಮಕಾತಿ ಸಾಕೀಗ. ಆಗುತ್ತೆ. ಅದಕ್ಕಾಗಿ ಈಗ ಸುಮ್ನೆ ಇರ್ತೀರಲ್ಲ? ಸ್ಪೆಷಲ್ ಸ್ಟ್ಯಾಚ್ಯೂಟ್ ತರ್ತೀವಿ. ಆ ಸ್ಪೆಷಲ್ ಅಶ್ವತ್ಥ. ಸ್ಟ್ಯಾಚ್ಯೂಟ್ ನಲ್ಲಿ ಈ ತಪ್ಪದು. ಪಾರದರ್ಶಕವಾಗಿ ಹಣ ಇಲ್ಲದೆ 50 ಲಕ್ಷ 1 ಕೋಟಿ ಈ ಆಯ್ತು, ಕಾಲದಲ್ಲಿ ನಿಮ್ಮಲ್ಲಿ ಹಣ ಆಯ್ತು, ಹೊಡಿತಾರಲ್ಲ ಆ ರೀತಿ ಹಣ ಹೊಡಿಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಬಹಳ ಸ್ಪಷ್ಟವಾಗಿ ಆಯ್ತಾಯ್ತು, ಒಂದ್ ನಿಮಿಷ ಬಿಡಿ. ಪಾರದರ್ಶಕವಾಗಿ ಒಂದ್ ನಿಮಿಷ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ವಿ. ಹಾಗಾಗಿ ನಿಮಗೆ ಏನಾದ್ರು ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾರೆ ನಾನು ಮಾತಾಡ್ತೀನಿ, ಬೇಕಾರೆ ಆಯ್ತಾಯ್ತು, ಚರ್ಚೆಗೆ ಅವಕಾಶ ತಗೊಳ್ಳಿ. ಆಯ್ತು, ಯಾವ ಆಯ್ತು. ರೀತಿ ಅಂಕಿಅಂಶ ಅಲ್ಲ, ಈಗ ನಿಮ್ಗೆ ನಿಮ್ಮ ಅವಕಾಶ ನಿಮ್ಮಿಬ್ಬರಿಗೇನೆ ಕೇಳ್ತಾ ಅವಕಾಶ. ದಯವಿಟ್ಟು. ಸ್ಕಾಲರ್ಶಿಪ್ ಹಣ ನನಗೆ ಟೈಮ್ ರೆಸ್ಟ್ ಸ್ಕಾಲರ್ಶಿಪ್ ಹಣ ನಿಮ್ಮಿಬ್ಬರಿಗೇನೆ ಅವಕಾಶ ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ, ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಆಧಾರ್ಗೆ ಟ್ಯಾಗ್ ಮಾಡಿ ಬಹಳ ಸ್ಪಷ್ಟವಾಗಿ ಆ ವಿದ್ಯಾರ್ಥಿಯ ಖಾತೆಗೆ ನೇರವಾಗಿ ಹೋಗಂಗ್ ಮಾಡಿಕೊಟ್ಟಿದೀವಿ. ನಾವು ಬರೋ ಮುಂಚೆ ಹೋಗ್ತಿತ್ತಾ ನೇರವಾಗಿ ವಿದ್ಯಾರ್ಥಿಗೆ ಒಂದ್ ನಿಮಿಷ, ಹೋಗ್ತಿತ್ತ ಹಣ? ವಿದ್ಯಾರ್ಥಿಯ ಆಯ್ತು, ಖಾತೆಗೆ, ಆಯ್ತು ರೀ. ವಿದ್ಯಾರ್ಥಿಯ ಅಧ್ಯಕ್ಷ. ಅಕೌಂಟಿಗೆ ಅವ್ರು ನೇರವಾಗಿ ಮುಗಿಸ್ಬೇಕೋ ಬೇಡ? ನೇರವಾಗಿ ಹಣ ಹೋಗ್ಲಿಕ್ಕೆ ಅವಕಾಶ ವ್ಯವಸ್ಥೆ ಆಯ್ತು, ಆಯ್ತು. ಈಡಾಗ್ತಾ ಇಲ್ಲ ಈಗ. ಇವ್ರು ಬರೋ ಮುಂಚೆ ಈಡಾಗ್ತಾ ದಯವಿಟ್ಟು ಯಾರಿಗೆ ಹಣ ನಮಗೆ. ವರ್ಗಾವಣೆ ಅಧ್ಯಕ್ಷ. ಆಗ್ತಿತ್ತು, ಯಾರಿಗೆ ಸಲ್ತಿತ್ತು, ಈಗ ಏನ್ ಆಯ್ತು, ಲೆಕ್ಕ? 25 ಏನಿಲ್ಲ. ಯಾರು ನುಂಗ್ತಿದ್ರು, ಅಧ್ಯಕ್ಷರೇ. ಯಾರಿಗೆ ಅಲ್ಲ, ಅಲ್ಲ. ಹೋಗ್ತಿದ್ರು, ಯಾರು ಬಳಕೆ ಮಾಡ್ತಿದ್ರು, ನಿಜವಾದ ಅಶ್ವತ್ಥನಾರಾಯಣ ಅವರೇ, ತಾವು ವ್ಯಕ್ತಿಗೆ ಸಚಿವರಾಗಿ ಕೆಲಸ ಒಬ್ಬ ಮಾಡಿದಿರಿ. ಪರಿಶಿಷ್ಟ ಕಳೆದ ಜಾತಿ ಅಲ್ಲ, ಅಲ್ಲ. ಮತ್ತು 20 ವರ್ಷದಿಂದ ಪಂಗಡದ ಆಳ್ವಿಕೆ ವ್ಯಕ್ತಿಗೆ ಮಾಡಿರ್ತಕ್ಕಂಥ ಹಣ ಇವ್ರದೇ ಸಿಗದೆ ಸರ್ಕಾರ ಅವ್ಯವಸ್ಥೆಯನ್ನು ಇವತ್ತು ಹಾಸ್ಟೆಲ್ಗಳಲ್ಲಿ ಮಾಡ್ತಿರ್ತಕ್ಕಂಥವ್ರು. ಅಲ್ಲ, ತಾವು ಸಚಿವರಾಗಿ ಕೆಲಸ ಮಾಡಿದಿರಿ. ಸಭಾಧ್ಯಕ್ಷ, ಚಾಮರಾಜನಗರ ಜಿಲ್ಲೆ ಇವರು ಚಾಮರಾಜನಗರ ಜಿಲ್ಲೆ 10% ಇದೆ. 10% ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ರೀತಿ ವಿದ್ಯಾರ್ಥಿಗಳ ಪರೀಕ್ಷೆ ಯಾವ ಮಟ್ಟದಲ್ಲಿ ನಡೀತಿದೆ ಇವರು? ಅಧ್ಯಕ್ಷ ಯಾವ ಮಟ್ಟದಲ್ಲಿ ನಡೀತಿದೆ? ಬರೀ ಭಾಷಣ ಇಲ್ಲಿ ಯಾವ ನಂಬರ್ ಇಟ್ಕೊಂಡು ಏನ್ ಗುಣಮಟ್ಟ ಕೊಟ್ಟಿದೀವಿ, ಆಯ್ತು, ಯಾವ ಮಟ್ಟದ ಶಿಕ್ಷಣ ಕೊಟ್ಟಿದ್ದೀವಿ ಅಶ್ವತ್ಥನಾರಾಯಣ ಅವರೇ, ಮಾತಾಡಿ. ತಾವು ಸಚಿವರಾಗಿ ಕೆಲಸ ಮಾಡಿದಿರಿ. ಆಯ್ತು, ಕೂತ್ಕೊಳ್ಳಿ ಇನ್ನ. ಅಂಕಿಅಂಶ ನಾನು ಜನಾಂಗ ನಾನು ಸೇರಿದ್ದೀರಾ? ನಾನು ಒಂದು ಯಾವ ತಪ್ಪಿದ್ರೆ ನಾನು ರೀತಿ ಬದಲಾಗ್ತೀನಿ. ಈ ಸರ್ಕಾರವನ್ನ ಪ್ರಶ್ನೆ ನಿಮಗೆ ಮತ್ತು ನಮ್ಮ ಸರ್ಕಾರವನ್ನ ಪ್ರಶ್ನೆ ಹಿಂದುಳಿದವರ ಮಾಡಕ್ಕೆ ಬಗ್ಗೆ, ಯಾರು ಅಲ್ಪಸಂಖ್ಯಾತರ ಮಾಡ್ತಾರೆ? ಬಗ್ಗೆ, ದಲಿತರ ಬಗ್ಗೆ ಆಯ್ತು. ಕಾಳಜಿ ಇಲ್ಲ. ಇಲ್ಲ, ನರೇಂದ್ರ ನಿಮ್ಮ ನಿಮಗಿಲ್ಲ. ಆಡಳಿತದಲ್ಲಿ ನೀವು ಅವ್ರನ್ನ ಬರೀ ತುಳಿದ್ರೆ, ಓಟ್ಗಳವರು ಕೆಲಸ ಶಿಕ್ಷಣದಲ್ಲಿ ಮಾಡೋರು ನಾವು ತುಳಿದ್ರೆ, ಅಭಿವೃದ್ಧಿನ ಬರೀ ತುಳಿದ್ರೆ, ಎಸ್ಕೊಂಡು ಅದನ್ನ ಆ ಜನಾಂಗಕ್ಕೆ ನ್ಯಾಯ ಸಿದ್ದರಾಮಯ್ಯ ಕೊಡುವಂತವ್ರು. ನೀವು ಸಾಮಾಜಿಕ ನ್ಯಾಯ ಆ ಜನಾಂಗಕ್ಕೆ ನ್ಯಾಯ ಕೊಡದೆ ಬಸವತತ್ವ ಅನ್ಯಾಯ ಸಿದ್ದರಾಮಯ್ಯ ಮಾಡೋರು. ಹತ್ರ, ದ್ರೋಹ ಸಂವಿಧಾನದ ಆಶಯ ನೀವು ಹತ್ರ. ನೀವು ಅಧ್ಯಕ್ಷರ ಆಯ್ತು, ಆಯ್ತು. ಬರೀ ಟೀಕೆ ಮಾಡೋದು. ಪ್ರಿಯಾಂಕಾ ಅವ್ರು ಮಾತಾಡ್ತಾರೆ. ಪ್ರಿಯಾಂಕಾ